ಬ್ಲಾಕ್ ಮಾಡಿ ಪಬ್ಲಿಕ್ ಓಡಾಡ್ತಾರೆ ಬನ್ನಿ ಬನ್ನಿ ವಿಡಿಯೋ ಮಾಡ್ಕೊಂಡು ಏನು ಮಾಡ್ತೀರಾ? ಏನು ಉಪಯೋಗ ಸರ್? ನಾಳೆ ದಿವಸ ಕೇಳ್ತಾರಲ್ಲ, ವಿಡಿಯೋ ವಿಡಿಯೋ ಮಾಡ್ಕೊಳಕ್ಕೆ ಮಾಡ್ಕೊಂಡು ನನಗೇನು ಬೇಜಾರು ಸರ್? ನಾಳೆ ದಿವಸ ಕೇಳಿದಾಗ ಹೇಳಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಮಾಡ್ಕೊಂಡು ನಂದೇನು ಅಭ್ಯಂತರ ಇಲ್ಲ. ಏನಾದ್ರು ಉಪಯೋಗ ಇದೆಯಾ ಅಂತ ಕೇಳ್ತಾರಲ್ಲ ಅಷ್ಟೇ. ಸರಿ ಸರ್. ಇಲ್ಲಿ ಆಟೋದವರು ಮತ್ತು ರ್ಯಾಪಿಡೋದವ್ರು ಎಲ್ಲರೂ ಕೇಳಿಸ್ಕೊಳ್ರಿ. ಈಗ ನೀವೇನು ಮಾಡ್ಕೊಂಡಿದ್ದೀರಾ, ಹುಡುಗರಿಗೆ ಯಾರಾದ್ರೂ ಹೊಡೆದಿದ್ರೆ ಅದು ತಪ್ಪು. ಅದನ್ನು ಯಾರನ್ನೂ ಕೂಡ ಸಮರ್ಥಿಸ್ಕೊಳ್ಳೋ ರೀತಿಯಲ್ಲಿ ಇಲ್ಲ, ಆಯಿತಾ? ಅವರು ನಿಮ್ಗಳ ಥರನೇ ದುಡಿಯೋದಕ್ಕೆ ಅಂತ ಬಂದಿರೋವಂಥದ್ದು, ನೀವುಗಳು ಅವ್ರ ಥರನೇ ದುಡಿಯೋದಕ್ಕೆ ಅಂತ ಇರೋವಂಥದ್ದು, ಆಯಿತಾ? ನಿಮ್ಮ ಅಪ್ಪಂದಿರು ಏನಾದ್ರು ಶ್ರೀಮಂತರಾಗಿದ್ದು ಯಾರನ್ನೂ ಕೂಡ ಆಟೋ ಓಡಿಸೋಕ್ಕೆ ರ್ಯಾಪಿಡೋ ಬೈಕ್ ಓಡಿಸೋಕ್ಕೆ ಬರ್ತಿರ್ಲಿಲ್ಲ, ಹೌದಲ್ಲಪ್ಪ? ಈಗ ಮ್ಯಾನ್ ಲ್ಯಾಂಡ್ಲು ಮಾಡಿರೋಂಥದ್ದು ತಪ್ಪು, ಆ ಹುಡುಗನಿಗೆ ತಳ್ಳಾಡಿರೋಂಥದ್ದು ಹೊಡೆದಿರೋಂಥದ್ದು ತಪ್ಪು. ಅದನ್ನು ಯಾರು ಕೂಡ ಕನ್ನಡ ಅರ್ಥ ಆಗಂಗಿಲ್ಲ ನಿನಗೆ? ಕೊಡ್ತಿದ್ದೀನ ಯಾವನವನು? ಈ ರ್ಯಾಪಿಡೋದವರು ಮತ್ತೆ ನೀವೇ ಮಾತಾಡಂಗಿರ ಮಾತಾಡ್ರಿ, ಇಲ್ಲ ಮುಚ್ಕೊಂಡು ನಿಂತ್ಕೋಬೇಕು. ಇಲ್ಲಿ ಕೇಳ್ರಪ್ಪ, ರ್ಯಾಪಿಡೋದವರು ನಮ್ಮ ರೈಲ್ವೆ ಪ್ರಿಮೈಸಸ್ ಅಲ್ಲಿ ಪಿಕ್ ಮಾಡಂಗಿಲ್ಲ. ಒಂದು, ನೀವು ಹೊರಗಡೆಯಿಂದ ಸಿದ್ಧಾರ್ಥ ಲೇಔಟಿಂದನೋ, ಕುವೆಂಪು ನಗರದಿಂದನೋ, ಭೋಗಾದಿಯಿಂದನೋ, ವಿಜಯನಗರದಿಂದ ನೀವು ಕರ್ಕೊಬಂದು ಬಿಟ್ಟು ನಿಮ್ಮದು ಅಮೌಂಟ್ ಏನಿದೆ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಹೋಗ್ಬೇಕು. ನಮ್ಮ ರೈಲ್ವೆ ಪ್ರಿಮೈಸಸ್ ಏನಿದೆ ಅದು ಹೊರಗಡೆ ನೀವು ಪಿಕ್ ಮಾಡ್ಕೊಳ್ರಿ, ಅದ್ರದ್ದು ಯಾರ್ದು ಅಬ್ಜೆಕ್ಷನ್ ಇಲ್ಲ. ನಿಮ್ದು ಕ್ಲಿಯರಾ? ಆಟೋದವರು ಅವರು ನಿಮ್ಮ ರೈಲ್ವೆ ಪ್ರಿಮೈಸಸ್ ಇಲ್ಲ ಅಂತ ನಮ್ಮ ಮ್ಯೂಸಿಯಂ ಇದೆಯಲ್ಲ, ಮ್ಯೂಸಿಯಂ ಇಂದ ಹೊರಗಡೆ ಪಿಕ್ ಮಾಡ್ಕೊಳ್ತಾರೆ, ಅಲ್ಲಿಂದ ಮೇನ್ ಗಿಂಡ ಹೊರಗಡೆ ಪಿಕ್ ಮಾಡ್ತಾರೆ. ಅದನ್ನ ನೀವು ಯಾರು ಪ್ರಶ್ನೆ ಮಾಡಂಗಿಲ್ಲ. ಕೇಳ್ಕೊಳ್ಳಿ, ಒಳಗಡೆ ಬಂದು ಡ್ರಾಪ್ ಮಾಡ್ತಾನೆ. ಪ್ಯಾಸೆಂಜರ್ ದುಡ್ಡು ಕೊಟ್ರೆ ಅವನು ಅಲ್ಲೇ ನಿಲ್ಕೊಂಡು 100 ಮೀಟರ್ ನಡ್ಕೊಂಡು ಬರಲ್ಲ, ಒಳಗಡೆ ಬಿಡು ಅಂತ ಹೇಳ್ತಾನೆ. ಒಳಗಡೆ ಬಿಡ್ಲಿಕ್ಕೆ ಅವ್ರಿಗೆ ಅವಕಾಶ ಇದೆ, ಒಳಗಡೆ ಅವ್ರು ಪಿಕ್ ಮಾಡಲ್ಲ, ಮಾಡಬೇಡಿ ಅಂತ ಹೇಳಿದೀನಿ. ಅಂದ್ರೆ ನಿಮ್ ರೈಲ್ವೆ ಪ್ರಿಮೈಸಸ್ ಇದರಿಂದ ಒಳಗಡೆ ಮಾಡಲ್ಲ, ಅದರಿಂದ ಒಳಗಡೆ ಮಾಡಲ್ಲ, ಪಿಲ್ಲರ್ ಇಂದ ಹೊರಗಡೆ ಮಾಡ್ಕೊಳ್ತಾರೆ, ಆಯ್ತಾ? ಮತ್ತೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗೆ ನೀವುಗಳೇನಾರು ಗಲಾಟೆ ಮಾಡಿದ್ರೆ ಗ್ಯಾರಂಟಿ ಕೇಸ್ ಆಗುತ್ತೆ, ಜೈಲ್ಗೆ ಹೋಗ್ತೀರಾ, ಬರ್ದಿಟ್ಕೊಳ್ರಿ. ಪದೇ ಪದೇ ನಿಮ್ಮನ್ನ ಕರೆಸಿ ಮಾತಾಡ್ಲಿಕ್ಕೆ ನನಗೆ ಟೈಮ್ ಇಲ್ಲ, ಆಯ್ತಾ? ಇನ್ನು ಮುಂದೆ ಇಬ್ರು ಕೂಡ ಗಲಾಟೆ ಮಾಡ್ಕೋಬಾರ್ದು ಅನ್ನೋ ಉದ್ದೇಶಕ್ಕೆ ನಾನು ಹೇಳ್ತಾ ಇದ್ದೀನಿ. ಮತ್ತೆ ರ್ಯಾಪಿಡೋದವ್ರಿಗೆ ಒಂದು ವಿಚಾರ ಕೇಳ್ಕೊಡ್ರಿ, ರ್ಯಾಪಿಡೋದವರೇ ಆಟೋದವರೇ ಆಗಲಿ ವಿಚಾರ ಕೇಳ್ಕೊಡ್ರಿ. ಅವ್ರು 10 ಗಾಡಿ ಹಿಡಿದ್ರೆ, ಅವ್ರು 10 ಆಟೋ ಹಿಡಿದ್ರೆ, ನೀವು ಇನ್ನೊಂದು 10 ಜನ ಕರ್ಸ್ಕೊಂಡ್ರೆ ಇಲ್ಲಿ ಗೂಂಡಾಗಿರಿ ಕೇಳ್ಕೋಬೇಕು. ಸುಮ್ಮನೆ ಇಲ್ಲಿ ಮಾಡಿರೋದೇ ಕೇಳ್ತಾ ಇದ್ದೀನಿ. ಇನ್ನೊಂದು 10 ಜನ ಕರ್ಸ್ಕೊಂಡ್ರೆ ನೀವು 10 ಜನಕ್ಕೆ ನೀನು 10 ಫೋನ್ ಮಾಡ್ಬೇಕು. ನಾನು 1 ಜನ ಮಾಡ್ರೆ 100 ಜನ ಪೊಲೀಸ್ ಬರ್ತಾರೆ, ಅವತರ ಗಲಾಡ್ರೆ ಗ್ರಾಚಾರ ಬಿಡಿಸ್ಬಿಡ್ತಾರೆ. ಆಮೇಲೆ ಇಬ್ಬರಿಗೂ ಅಷ್ಟೇ. ಪ್ರೀಪೇಡ್ ಹತ್ರನೇ ಬಂದು ಪಿಕಪ್ ಮಾಡ್ತಾರೆ. ಕನ್ನಡ ಅರ್ಥ ಆಗಲ್ವಾ? ನಮ್ಮ ಪಿಲ್ಲರಿಂದ ಹೊರಗಡೆ ಪಿಕ್ ಮಾಡ್ಬೇಕು, ಅವರು ಒಳಗಡೆ ಕರ್ಕೊಂಡು ಬಿಡ್ತಾರೆ ಅಷ್ಟೇ. ಒಳಗಡೆ ಪಿಕ್ ಮಾಡ್ಕೊಂಡು ದುಡ್ಡು ಇಸ್ಕೊಂಡು ಹೋಗ್ತಾರೆ. ಇಲ್ಲಿ ಮ್ಯೂಸಿಯಂ ಇಂದ ಆಚೆ ಮಾಡ್ಕೊಳ್ತಾರೆ, ಅಲ್ಲಿ ಪಿಲ್ಲರ್ ಇಂದ ಆಚೆ ಮಾಡ್ಕೊಳ್ತಾರೆ. ಕ್ಲಿಯರಾ? ನಿಮ್ಗೂ ಕ್ಲಿಯರ್ ಏನ್ರಪ್ಪ? ಬೇರೆ ಏನಾದ್ರು ಮಾತುಕತೆ ಇದೆಯಾ? ಈಗ ಅವ್ರು ಯಾರು ನಿಮ್ಗೆ ಗಲಾಟೆ ಮಾಡಿದರೆ ಅವ್ರ ಮೇಲೆ ನಾವ್ ಏನ್ ಕಾನೂನಲ್ಲಿ ಕ್ರಮ ತಗೋಬೇಕಂತ ನಾನು ತಗೊಳ್ತೀನಿ. ಬೇರೆ ಏನಾದ್ರು ಇದೆಯಾ? ಮತ್ತೆ